ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಫೈನಲ್ ಆಗಿ ನಿಮಗೆ ಒಂದಿಟ್ಟು ಅಕೌಂಟೆನ್ಸಿ ವಿಷಯದ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಹೌದು, ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಕೌಂಟೆನ್ಸಿ ವಿಷಯದ 2026ನೇ ಸಾಲಿನಲ್ಲಿ ಯಾರೆಲ್ಲ ಫೈನಲ್ ಎಕ್ಸಾಮ್ ಬರೀತಾ ಇದ್ದಾರೆ, ಸೊ ನಿಮಗೆ ಅಕೌಂಟೆನ್ಸಿ ವಿಷಯದ ಬ್ಲೂ ಪ್ರಿಂಟನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಒಂದು ಬ್ಲೂ ಪ್ರಿಂಟು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಯಾವ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಸೇಮ್ ಟು ಸೇಮು ಇದೇ ಒಂದು ಪ್ಯಾಟರ್ನಲ್ಲಿ ನಿಮ್ಮ ಅನ್ಯುವಲ್ ಎಕ್ಸಾಮ್ ಕ್ವಶ್ಚನ್ ಪೇಪರ್ ಸೆಟ್ ಮಾಡ್ತಾರೆ. ಆದ್ದರಿಂದ ವೆರಿ ಇಂಪಾರ್ಟೆಂಟು. ಸೊ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಕ್ವಶ್ಚನ್ ಕೇಳ್ತಾರೆ, ಯಾವೆಲ್ಲ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ, ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಕೊನೆಯವರೆಗೆ ತಪ್ಪದೆ ನೋಡಿ, ಕಡ್ಡಾಗಿ ನೋಡಿ. ಪ್ರತಿಯೊಬ್ಬ ಸೆಕೆಂಡ್ PUC ಸ್ಟೂಡೆಂಟ್ಸು ನೋಡಲೇಬೇಕು. ಕೊನೆಯವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾರ ಅಥವಾ ಚಾನಲ್ನ ಇನ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿಸಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಮುಂಬರುವುದರಲ್ಲಿ ಪ್ರತಿಯೊಂದು ವಿಷಯದ ಕಾಮರ್ಸ್ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಷಯದ ಕ್ವಶ್ಚನ್ ಪೇಪರ್ಸ್ ಆಗಿರ್ಬೋದು, ಮತ್ತು ಎಲ್ಲ ವಿಷಯದ ಬ್ಲೂ ಪ್ರಿಂಟ್ ಆಗಿರ್ಬೋದು. ಈಗಲೇ ಬೋರ್ಡ್ರು ಮಾಡಲ್ ಕ್ವಶ್ಚನ್ ಬಿಟ್ಟಿದ್ದಾರೆ, ಪ್ರತಿಯೊಂದು ವಿಷಯದ ಮಾಡಲ್ ಕ್ವಶ್ಚನ್ ಪೇಪರ್ ಬಿಟ್ಟಿದ್ದಾರೆ. ಅವನ್ನೆಲ್ಲ ಕೀ ಆನ್ಸರ್ ಆಗ್ತೀವಿ. ಓಕೆ, ಅವೆಲ್ಲ ಬೇಕು ಅಂತಂದರೆ ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳ್ರಿ. ನೀವೇನಾದರೂ ಮಿಸ್ ಮಾಡ್ಕೊಂಡ್ರಿ ಎಲ್ಲ ವಿಡಿಯೋ ಮಿಸ್ ಆಗ್ತವೆ. ಅದನ್ನು ಈಗ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋ ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಖಂಡಿತ ಒಬ್ರಿಗಾದ್ರೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಈಗ ಚಾನಲ್ ಹಾಕಿರ್ತೇನೆ ನೋಡಿ, ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಕನ್ನಡ, ಇಂಗ್ಲೀಷು, ಸೊ ಎಲ್ಲ ವಿಷಯ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ, ಮತ್ತು ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾವ ವಿಷಯಗಳು ಬೇಕು ಕಮೆಂಟ್ ಮಾಡಿ. ಮೊದಲಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಬ್ಲೂ ಪ್ರಿಂಟ್ 2025-26 ಸೆಕೆಂಡ್ PUC ಸಬ್ಜೆಕ್ಟ್ ಟು ಅಕೌಂಟೆನ್ಸಿ ಕೋಡ್ ಎಷ್ಟು 30 ಎಂದು ಕೋಡ್ ಬರ್ತದೆ ಅಕೌಂಟೆನ್ಸಿಗೆ. ನೆಕ್ಸ್ಟು ಚಾಪ್ಟರ್ಸ್ ನೋಡಿ, ಇವೆಲ್ಲ ಚಾಪ್ಟರ್ಸ್ ನಿಮಗೆ ಅನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಅಕೌಂಟಿಂಗ್ ಫಾರ್ ದ 1ನೇ ಚಾಪ್ಟರು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಟೋಟಲ್ ಆಗಿ 10 ಮಾರ್ಕ್ಸಿಗೆ ಕ್ವಶ್ಚನ್ ಕೇಳ್ತಾರೆ. ಎಕ್ಸಾಮಲ್ಲಿ 10 ಮಾರ್ಕ್ಸಿಗೆ ಕ್ವಶ್ಚನ್ ಕೇಳ್ತಾರೆ. ಅದರಲ್ಲಿ ಪಾರ್ಟ್ ಎಲ್ಲಿ 1 ಮಾರ್ಕ್ಸಿಗೆ ನಿಮಗೆ 2 ಕ್ವಶ್ಚನ್ ಇರ್ತವೆ. 1 ಮಾರ್ಕ್ಸ್ಗೆ 2 ಕ್ವಶ್ಚನ್ ಇರ್ತವೆ. ನಂತರ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿಗೆ 1 ಕ್ವಶ್ಚನ್ ಇರ್ತದೆ. ಆಮೇಲೆ ಪಾರ್ಟ್ ಸಿ ಯಲ್ಲಿ 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕೇಳ್ತಾರೆ. 6 ಮಾರ್ಕ್ಸಿಗೆ 1 ಕೇಳ್ತಾರೆ. ಆಮೇಲೆ 12 ಮಾರ್ಕ್ಸಿಗೆ ಯಾವುದೇ ರೀತಿ ಕೇಳೋದಿಲ್ಲ ಈ ರೀತಿ. ನೆಕ್ಸ್ಟು ಸೆಕೆಂಡ್ ಯೂನಿಟು ಯಾವುದಿದು ರೀಕನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಅಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ನಿಂದ ನಿಮಗೆ ಟೋಟಲ್ ಆಗಿ 14 ಮಾರ್ಕ್ಸ್ ಕೇಳ್ತಾರೆ. 14 ಮಾರ್ಕ್ಸಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸು 2 ಇರ್ತವೆ, ಅರ್ಥ ಆಯ್ತಾ. ಆಮೇಲೆ ನೆಕ್ಸ್ಟ್ ನಿಮಗೆ 12 ಮಾರ್ಕ್ ಕ್ವಶನ್ಸು 1 ಇರ್ತದೆ, ಅರ್ಥ ಆಯ್ತಾ. 12 ಮಾರ್ಕ್ಸ್ 1 ಇರ್ತದೆ. ಅದರಲ್ಲಿ ಒಂದು ಅಡ್ಮಿಷನ್ ಆಗಿರ್ಬೋದು ಅಥವಾ ರಿಟೈರ್ಮೆಂಟ್ ಆಗಿರ್ಬೋದು. ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಯಾರಲ್ಲಿ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ 12 ಮಾರ್ಕ್ಸ್ಗೆ, ಅರ್ಥ ಆಯ್ತಾ. ಅಡ್ಮಿಷನ್ ಆರ್ ರಿಟೈರ್ಮೆಂಟು ನೆನಪಿಟ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೇಳ್ಬೋದು ಅವರು. ಅಡ್ಮಿಷನ್ ಆರ್ ರಿಟೈರ್ಮೆಂಟು ಒಂದು ಕ್ವಶನ್ 12 ಮಾರ್ಕ್ಸ್ಗೆ ಇರ್ತದೆ. ನಂತರ ಥರ್ಡನು ರೀಕನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್. ಈ ಒಂದು ಯೂನಿಟಿಂದ ನಿಮಗೆ ಟೋಟಲಿಗೆ 60 ಮಾರ್ಕ್ಸ್ ಕೇಳ್ತಾರೆ. ಆ 60 ಮಾರ್ಕ್ಸ್ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. ನಂತರ 2 ಮಾರ್ಕ್ಸ್ ಕ್ವಶನ್ಸು 1 ಇರ್ತದೆ. 6 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. ಓಕೆ, ಅಡ್ಮಿಷನ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಟೋಟಲಿಗೆ 2 ಇರ್ತವೆ. ಇಷ್ಟು ನೋಡ್ಕೊಳ್ಳಿ. ಇನ್ನು ಫೋರ್ತ್ ಯೂನಿಟು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮು. ಈ ಒಂದು ಯೂನಿಟನ್ನು ನಿಮಗೆ ಟೋಟಲ್ ಆಗಿ 14 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. ನಂತರ 12 ಮಾರ್ಕ್ಸ್ ಕ್ವಶನ್ 1 ಇರ್ತದೆ, ಅರ್ಥ ಆಯ್ತಾ. ಟೋಟಲಾಗಿ 14 ಮಾರ್ಕ್ಸು. ಇನ್ನು ಯೂನಿಟ್ 5 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಮೇಲೆ ನಿಮಗೆ ಟೋಟಲಾಗಿ ಎಷ್ಟು ಕೇಳ್ತಾರೆ ಅಂದರೆ 60 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸು 1 ಇರ್ತದೆ. 12 ಮಾರ್ಕ್ಸು 1 ಕ್ವಶನ್ ಇರ್ತದೆ. ಈ ನೆಕ್ಸ್ಟು ಸಿಕ್ಸ್ ಯೂನಿಟು ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿವೆಂಚರ್ಸು ಎಷ್ಟು ಕೇಳ್ತಾರೆ 14 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. 14 ಮಾರ್ಕ್ಸಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸು 2 ಇರ್ತವೆ. ಆಮೇಲೆ 12 ಮಾರ್ಕ್ಸ್ ಕ್ವಶನ್ಸು 1 ಇರ್ತದೆ. ಓಕೆ, ಟೋಟಲಾಗಿ 14 ಮಾರ್ಕ್ಸು. ಇನ್ನು ಯೂನಿಟ್ 7 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ ಟೋಟಲಾಗಿ 10 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ ಕ್ವಶನ್ಸು 2 ಇರ್ತವೆ. ಆಮೇಲೆ 2 ಮಾರ್ಕ್ ಕ್ವಶನ್ಸು 1 ಇರ್ತದೆ. 6 ಮಾರ್ಕ್ಸು 1 ಕ್ವಶನ್ ಇರ್ತದೆ. ಇನ್ನು ನೆಕ್ಸ್ಟು ಯೂನಿಟ್ 8 ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಟೋಟಲಾಗಿ 14 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ ಕ್ವಶನ್ಸು 2 ಇರ್ತವೆ. ಸೊ ನಾನು ಹೇಳ್ತಾ ಇದ್ದೀನಿ 1 ಮಾರ್ಕ್ಸ್ ಅಂದ್ರೆ ಏನು, ಅದು ಮಲ್ಟಿಪಲ್ ಆಗಿರ್ಬೋದು, ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಫಿಲ್ ದ ಬ್ಲಾಂಕ್ಸ್ ಆಗಿರ್ಬೋದು, ಒಟ್ಟಿನಲ್ಲಿ 2 ಕ್ವಶನ್ ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ. ಒಟ್ಟಿನಲ್ಲಿ 1 ಮಾರ್ಕ್ಸ್ ನೋಡಿ. ಓಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಟೋಟಲಾಗಿ 10 ಮಾರ್ಕ್ಸ್ ಕೇಳ್ತಾರೆ. ಒಂದು 2 ಮಾರ್ಕ್ ಕ್ವಶನ್ನು, ಇನ್ನು ಒಂದು 6 ಮಾರ್ಕ್ ಕ್ವಶನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಟೋಟಲಾಗಿ 40 ಮಾರ್ಕ್ಸ್ ಕೇಳ್ತಾರೆ. 40 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ 2 ಇರ್ತವೆ. 12 ಮಾರ್ಕ್ಸ್ ಕ್ವಶನ್ಸು 1 ಇರ್ತದೆ. ಇನ್ನು ನೆಕ್ಸ್ಟು ಅಕೌಂಟಿಂಗ್ ರೇಷಿಯೋಸ್ ಮೇಲೆ ನಿಮಗೆ ಟೋಟಲಾಗಿ 14 ಮಾರ್ಕ್ಸ್ ಕೇಳ್ತಾರೆ. ಟೋಟಲಾಗಿ 14 ಮಾರ್ಕ್ಸು. 14 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. 12 ಮಾರ್ಕ್ಸ್ ಕ್ವಶನ್ಸು 1 ಇರ್ತದೆ. ಇನ್ನು ಯೂನಿಟ್ 10 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಟೋಟಲಾಗಿ ನಿಮಗೆ 10 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸು 2 ಇರ್ತವೆ. 2 ಮಾರ್ಕ್ಸ್ 1 ಕ್ವಶನ್ ಇರ್ತದೆ. ಆಮೇಲೆ 6 ಮಾರ್ಕ್ಸ್ 1 ಕ್ವಶನ್ ಇರ್ತದೆ. ಟೋಟಲಾಗಿ ನಿಮಗೆ ಎಷ್ಟು ಕೇಳ್ತಾರೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ನೋಡ್ಕೊಳ್ಳಿ.
ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ವಾ. ಸೊ ಎಷ್ಟು 1 ಮಾರ್ಕ್ಸ್ 2 ಕ್ವಶನ್ ಇರ್ತವೆ, ಆಮೇಲೆ 2 ಮಾರ್ಕ್ಸ್ 1 ಕ್ವಶನು, 6 ಮಾರ್ಕ್ಸ್ 1 ಕ್ವಶನ್ ಇರ್ತದೆ, ಟೋಟಲಾಗಿ 10 ಮಾರ್ಕ್ಸು. ನೋಡಿ ಟೋಟಲಾಗಿ ಕೊಟ್ಟಿದ್ದಾರೆ ನಮಗೆ. ಟೋಟಲ್ ಮಾರ್ಕ್ಸ್ ಇರ್ತದೆ ನಮಗೆ ನೋಡ್ಕೊಳ್ಳಿ. 132 ಮಾರ್ಕ್ಸ್ಗೆ ಕೇಳ್ತಾರೆ ಕ್ವಶನ್ ಪೇಪರ್ ಇರ್ತದೆ. 132 ಮಾರ್ಕ್ಸಲ್ಲಿ ನೀವು 80 ಮಾರ್ಕ್ಸನ್ನು ಬರೀಬೇಕು. ಓಕೆ, ಇವೆಲ್ಲ ಚಾಯ್ಸ್ ಇರ್ತವೆ. ಮುಂದೆ ಕ್ವಶನ್ ಪೇಪರ್ ಬಿಡ್ತಾರಲ್ವ, ಅವಾಗ ಹೇಳ್ತೀನಿ ನಿಮಗೆ ಯಾವೆಲ್ಲ ಪ್ರಾಬ್ಲಮ್ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ನೋಟ್ ನೋಡ್ಕೊಳ್ಳಿ. ಎ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಆರ್ ಅಂದರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಡಿ ಅಂದರೆ ಡೆತ್ ಆಫ್ ಎ ಪಾರ್ಟ್ನರ್. ಕೊಟ್ಟಿದ್ದಾರಲ್ಲ ಶಾರ್ಟ್ಕಟಲ್ಲಿ ARD ಅಂತ, ಅದೇ ಮೀನಿಂಗ್ ಅದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಇನ್ಸ್ಟ್ರಕ್ಷನ್ಸು, ಇದು ವೇರು ನೋಡ್ಕೊಳ್ಳಿ. ಇದ್ರ ಮೇಲೆ ನಿಮಗೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಇದು ಪ್ಲಸ್ ಮೇಲಿಂದು, ಇವ್ಯಾವುದು ಚೆನ್ನಾಗಿ ನೋಡ್ಕೋಬೇಕು ನೀವು. ಇನ್ಸ್ಟ್ರಕ್ಷನ್ಸು ಸೆಕೆಂಡ್ ಇಯರ್ PUC ಅಕೌಂಟೆನ್ಸಿ, ಸಬ್ಜೆಕ್ಟ್ ಕೋಡ್ ಎಷ್ಟು 30. ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಪಾರ್ಟ್ ವೈಸ್ ಕೊಡ್ತಾರೆ ನಿಮಗೆ. ಪಾರ್ಟ್ ವೈಸು ಪಾರ್ಟ್ ಎ ಅಲ್ಲಿ 1 ಮಾರ್ಕ್ ಕ್ವಶನ್ ಇರ್ತವೆ. 1 ಮಾರ್ಕ್ ಕ್ವಶನ್ಸಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ ಇರ್ತವೆ, ರೂಲ್ಸ್ ಏನೆಲ್ಲ ಇರ್ತವೆ ನೋಡ್ತಾ ಹೋಗೋಣ. ಒಂದೇದು ಕ್ವಶನ್ ಶುಡ್ ಬಿ ಸ್ಟ್ರೇಟ್, ಸಿಂಪಲ್, ಅಂಡರ್ಸ್ಟ್ಯಾಂಡೇಬಲ್, ಫ್ರೀ ಫ್ರಮ್ ಗ್ರಾಮೆಟಿಕಲ್ ಆ್ಯಂಡ್ ಸ್ಪೆಲ್ಲಿಂಗ್ ಎರರ್ಸು. ಇವೆಲ್ಲ ಅವರು ರೂಲ್ಸನ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಇವೆಲ್ಲ ರೂಲ್ಸು ಫಾಲೋ ಮಾಡ್ತಾರೆ, ನೀವು ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಕ್ವಶನು ಯಾವುದು, ಜನರಲಿ ಕ್ವಶನ್ಸ್ ಆಫ್ ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲೈ ಆರ್ ಬೆಸ್ಟ್ ಸೂಟೆಡ್ ಟು ದಿಸ್ ಸೆಕ್ಷನ್ನು. ನಿಮಗೆ ಅಷ್ಟೊಂದು ಟಫ್ ಇರೋದಿಲ್ಲ. ಜನರಲ್ಲೇ ಇರ್ತವೆ, ಕ್ವಶನ್ಸ್ ಆಫ್ ರಿಮೆಂಬರ್ ಇರ್ತವೆ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸು ಇರ್ತವೆ. ಅರ್ಥ ಆಯ್ತಾ? ಅಷ್ಟೊಂದು ಟಫ್ ಏನು ಕೇಳೋದಿಲ್ಲ, ಒಂದು ಮೀಡಿಯಮಲ್ಲಿ ಕೇಳ್ತಾರೆ. ನಂತರ ಥರ್ಡ್ ಒನ್ನು, ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಶುಡ್ ಬಿ ಟೆಸ್ಟ್ ಡಿಫೈನ್ ಅಬ್ಜೆಕ್ಟಿವ್. ಅವರು ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಪ್ರಾಬ್ಲಮ್ನ ಕೊಡ್ತಾರೆ, ಅದರಲ್ಲಿ ಏನು ಮಿಸ್ಟೇಕ್ಸ್ ಇರೋದಿಲ್ಲ. ಓಕೆ, ನೆಕ್ಸ್ಟು ಫೋರ್ತ್ ಒನ್ನು, ಟೈಫಾಲಜಿ ಆಫ್ ಎ ಕ್ವಶನ್ಸ್ ಆರ್ ಆಸ್ ಫಾಲೋಸ್. ಇದು ಪ್ಯಾಟರ್ನ್ ನೋಡ್ಕೊಳ್ಳಿ. ಮಲ್ಟಿಪಲ್ ಕ್ವಶನ್ಸು 5 ಇರ್ತವೆ, ಫಿಲ್ ದ ಬ್ಲ್ಯಾಂಕ್ ಕ್ವಶನ್ಸು 5 ಇರ್ತವೆ. ಅಪ್ರೋಪ್ರಿಯೇಟ್ ಆನ್ಸರ್ ಶುಡ್ ಬಿ ಗಿವನ್ ಇನ್ ಬ್ರಾಕೆಟ್ಸು. ಬ್ರಾಕೆಟ್ಗಳಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ಓಕೆ, ನೀವು ಸರಿಯಾದ ಆನ್ಸರ್ನ ಚೂಸ್ ಮಾಡಿಟ್ಟು ಬರೀಬೇಕು. ನಂತರ ಥರ್ಡಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇರ್ತವೆ 5 ಕ್ವಶನ್ಸು. ಎನಿ ಒನ್ ಆಫ್ ದ ಈಚ್ ಚಾಪ್ಟರ್ಸು. ಸೊ ಎಲ್ಲ ಚಾಪ್ಟರಿಂದ ಒಂದೊಂದು ಕ್ವಶನ್ಗಳನ್ನ ಕೇಳ್ತಾರೆ ಮ್ಯಾಚ್ ಫಾಲೋಯಿಂಗಲ್ಲಿ. ಆಮೇಲೆ ಫೋರ್ತ್ ನಾನು ವೆರಿ ಶಾರ್ಟ್ ಆನ್ಸರ್ಸು. 5 ಕ್ವಶನ್ ಇರ್ತವೆ. ಆ 5 ಕ್ವಶನಲ್ಲಿ ನೋಡಿ ಟ್ರೂ ಆರ್ ಫಾಲ್ಸ್ ಕ್ವಶನ್ ಒಂದಿರ್ತದೆ, ಆಮೇಲೆ ಎಕ್ಸ್ಪ್ಲೇನ್ ಕ್ವಶನ್ ಒಂದಿರ್ತದೆ. ವೆರಿ ಶಾರ್ಟ್ ಆನ್ಸರ್ ಟೈಪ್ಸು 3 ಕ್ವಶನ್ ಇರ್ತವೆ. ಓಕೆ, ನೀವು ಪಿಕ್ಸ್ ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಕೇಳ್ತಾರೆ, ಆಮೇಲೆ ಎಕ್ಸ್ಪ್ಲೇನ್ ಕ್ವಶನ್ ಒಂದು ಕೇಳ್ತಾರೆ. ಇನ್ನು 3 ಕ್ವಶನ್ಸು ಶಾರ್ಟ್ ಆನ್ಸರ್ ಇರ್ತವೆ. ಪಿಕ್ಸ್ ಕೇಳ್ತಾರೆ ನೋಡಿ, ಟ್ರೂ ಆರ್ ಫಾಲ್ಸ್ ಒಂದಿರ್ತದೆ, ಎಕ್ಸ್ಪ್ಲೇನ್ ಕ್ವಶನ್ ಒಂದಿರ್ತದೆ. ನೆಕ್ಸ್ಟ್ ಪಾರ್ಟ್ ಬಿ ಹೋಗೋಣ. ಪಾರ್ಟ್ ಬಿಯಲ್ಲಿ ನಿಮಗೆ 2 ಮಾರ್ಕ್ಸ್ ಇರ್ತವೆ. 2 ಮಾರ್ಕ್ಸ್ ಕ್ವಶನ್ಸು ನೋಡ್ತಾ ಹೋಗೋಣ. ಪಾರ್ಟ್ ಬಿಯಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿರ್ತಾರಂತ ನೋಡಿ. ಕ್ವಶನ್ ನಂಬರ್ 1 ನೋಡಿ, ಕ್ವಶನ್ಸ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸ್ಟಿಪ್ಯುಟೆಡ್ ಚಾಪ್ಟರ್ಸ್. ಸ್ಟಿಪ್ಯುಟೆಡ್ ಚಾಪ್ಟರ್ಸು ಓನ್ಲಿ. ನೋಡಿ ಅಬ್ಸರ್ವ್ ಮಾಡಿ, ಚಾಪ್ಟರ್ಸ್ ಫ್ರಮ್ 1, 3, 5, 7 ಆ್ಯಂಡ್ 10. ನೋಡಿ 1ನೇ ಚಾಪ್ಟರು, 3ನೇ ಚಾಪ್ಟರು, 5ನೇ ಚಾಪ್ಟರು, 7ನೇ ಚಾಪ್ಟರು ಮತ್ತು 10ನೇ ಚಾಪ್ಟರು. ಈ ಚಾಪ್ಟರ್ಗಳಿಂದ ಮಾತ್ರ ನಿಮಗೆ ಎಷ್ಟು ಕ್ವಶನ್ ಕೇಳ್ತಾರೆ? 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, 2 ಮಾರ್ಕ್ಸು ಈ ಒಂದು ಚಾಪ್ಟರ್ ಮಾತ್ರ ಕೇಳ್ತಾರೆ. ಇನ್ನುಳಿದ ಚಾಪ್ಟರಲ್ಲಿ ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ. ನೀವು ಎಲ್ಲ ಓದ್ಕೋಬೇಕು. 2 ಮಾರ್ಕ್ಸು 1, 3, 5, 7, 10 ಇಷ್ಟು ಓದ್ಕೊಳ್ಳಿ ಸಾಕು, 2 ಮಾರ್ಕ್ಸು. ನೆಕ್ಸ್ಟು ಕ್ವಶನ್ಸ್ ಅಂಡರ್ ದಿಸ್ ಸೆಕ್ಷನ್ಸ್ ಮೇ ಬಿ ಇನ್ ಕ್ವಶನ್ ಫಾರ್ಮ್ ಕೇಳ್ಬೋದು, ಸ್ಟೇಟ್ಮೆಂಟ್ ಕೇಳ್ಬೋದು, ಆಮೇಲೆ ಸ್ಮಾಲ್ ಕ್ಯಾಲ್ಕುಲೇಷನ್ ಕೂಡ ಕೇಳ್ಬೋದು, ನಿಮಗೆ ಜರ್ನಲ್ ಎಂಟ್ರಿ ಕೂಡ ಕೇಳ್ಬೋದು, ಕ್ಯಾಲ್ಕುಲೇಷನ್ ಕೂಡ ಕೇಳ್ಬೋದು. ಓಕೆ, ನಂತರ ಥರ್ಡ್ ಒನ್ನು, ಕ್ವಶನ್ಸ್ ಅಂಡರ್ ದಿಸ್ ಸೆಕ್ಷನ್ ಮೇ ಬಿ ಫಾಲೋಸ್. ಡೆಫಿನಿಷನ್ ಇರ್ಬೋದು, ಮೀನಿಂಗ್ ಇರ್ಬೋದು, ಫ್ಯೂಚರ್ಸ್ ಇರ್ಬೋದು, ಮೆರಿಟ್ಸ್ ಇರ್ಬೋದು, ಡಿಮೆರಿಟ್ಸ್ ಇರ್ಬೋದು, ಟೈಪ್ಸ್ ಇರ್ಬೋದು, ಎಕ್ಸಾಂಪಲ್ಸ್ ಇರ್ಬೋದು, ಸಿಚುವೇಷನ್ಸ್ ಇರ್ಬೋದು, ಆಮೇಲೆ ಸರ್ಕಮ್ಸ್ಟಾನ್ಸ್ ಇರ್ಬೋದು, ಸ್ಟೆಪ್ಸ್ ಇರ್ಬೋದು, ಡಿಫ್ರೆನ್ಸಸ್ ಇರ್ಬೋದು, ಮೆಥಡ್ಸ್ ಇರ್ಬೋದು, ಸ್ಮಾಲ್ ಕ್ಯಾಲ್ಕುಲೇಷನ್ ಇರ್ಬೋದು, ಜರ್ನಲ್ ಎಂಟ್ರಿ ಇರ್ಬೋದು, ಎಕ್ಸೆಟ್ರಾ ಇರ್ತವೆ. ಪೇರ್ ಕಾಂಬಿನೇಷನ್ ಆ್ಯಂಡ್ ಅಬೋವ್ ಶುಡ್ ಬಿ ದೇರ್. ಸೊ ಇವೇ ಇರುವಂತೆಲ್ಲ ಪೇರ್ ಕಾಂಬಿನೇಷನ್ ಕೂಡ ಇರ್ತವೆ. ನಂತರ ಫೋರ್ತ್ ಒನ್ನು, ಔಟ್ ಆಫ್ 5 ಕ್ವಶನ್ಸ್ ಓನ್ಲಿ 3 ಕ್ವಶನ್ಸ್ ಆರ್ ಬಿ ಆನ್ಸರ್ಡ್. 5 ಕ್ವಶನ್ ಕೊಟ್ಟಿರ್ತಾರೆ. 5 ಕ್ವಶನ್ ನೀವು 3 ಕ್ವಶನ್ನ ಆನ್ಸರ್ ಮಾಡಬೇಕು. ಓಕೆ, ಚಾಯ್ಸ್ ನಿಮಗೆ 5 ಕ್ವಶನಲ್ಲಿ ನೀವು 3 ಕ್ವಶನ್ನ ಬರೀಬೇಕು ಅಷ್ಟೇ. ನಂತರ ಪಾರ್ಟ್ ಸಿ ಬರ್ತದೆ. ಪಾರ್ಟ್ ಸಿಯಲ್ಲಿ ನಿಮಗೆ 6 ಮಾರ್ಕ್ಸ್ ಇರ್ತವೆ. 6 ಮಾರ್ಕ್ಸ್ ಯಾವ ಚಾಪ್ಟರ್ನ ನೋಡ್ಕೊಳ್ಳಿ. ಒಂದೇದು ನೋಡಿ, ಪ್ರಾಬ್ಲಮ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸ್ಟಿಪ್ಯುಟೆಡ್ ಅಂದರೆ ಚಾಪ್ಟರ್ಸ್ ಓನ್ಲಿ. ಯಾವ ಚಾಪ್ಟರ್ಗಳು? ಚಾಪ್ಟರ್ ನೋಡಿ 2 ಮಾರ್ಕ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, 2 ಮಾರ್ಕ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಅದೇ ರೀತಿ 6 ಮಾರ್ಕ್ಸ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. 6 ಮಾರ್ಕ್ಸ್ ಯಾವೆಲ್ಲ ಚಾಪ್ಟರ್ ಅಂತ ಕೇಳ್ತಾರೆ ಅಂದರೆ ಚಾಪ್ಟರ್ 1, 2 ಆರ್ 3 ಇಂದ ಕೇಳ್ತಾರೆ. ಓಕೆ, 2 ಆರ್ 3, ಆಮೇಲೆ 3, 7 ಆ್ಯಂಡ್ 10 ಅಬ್ಸರ್ವ್ ಮಾಡಿ. ಚಾಪ್ಟರ್ 1, 2 ಆರ್ 3 ಇಂದ ನಮಗೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಕೇಳ್ತಾರೆ. 2 ಆರ್ 3 ಇಂದ ನಮಗೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಕೇಳ್ತಾರೆ. ಅರ್ಥ ಆಯ್ತಾ? ಆಮೇಲೆ 3 ಇಂದ ಚಾಪ್ಟರ್ 3 ಇಂದ ನಮಗೆ ಡೆತ್ ಆಫ್ ಎ ಪಾರ್ಟ್ನರ್ ಕ್ವಶನ್ ಕೇಳ್ತಾರೆ. ಡಿ ಅಂದರೆ ಏನು? ಡೆತ್ ಆಫ್ ಪಾರ್ಟ್ನರು. ಇನ್ನು 7 ಆ್ಯಂಡ್ 10 ಇಂದ ಕ್ವಶನ್ ಕೇಳ್ತಾರೆ. 6 ಮಾರ್ಕ್ಸು ಈ ಚಾಪ್ಟರಿಂದ ನೋಡ್ಕೋಬೇಕು ನೀವು. ಆಮೇಲೆ ಐಟಮ್ಸ್, ಟ್ರಾನ್ಸಾಕ್ಷನ್ಸ್, ಎಂಟ್ರೀಸ್, ETC ಶುಡ್ ದ ಸ್ಕೀಮ್ ಆಫ್ ಇವ್ಯಾಲ್ಯೂಷನು. ಇದು ತುಂಬಾ ಈಸಿ ಇರ್ತವೆ, ಇವ್ಯಾಲ್ಯೂಷನ್ ಮಾಡೋವಾಗಿ ಕೊಟ್ಟಿರ್ತಾರೆ. ಇನ್ನು ಔಟ್ ಆಫ್ 5 ಪ್ರಾಬ್ಲಮ್ಸ್ 3 ಪ್ರಾಬ್ಲಮ್ಸ್ ಆರ್ ಟು ಬಿ ಆನ್ಸರ್ಡ್. ನಿಮಗೆ 5 ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. 5 ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 3 ಪ್ರಾಬ್ಲಮ್ಸ್ನ ಆನ್ಸರ್ ಮಾಡಬೇಕು. 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಓಕೆ, ಕ್ವಶನ್ ಪೇಪರ್ ನೋಡಿದ ಮೇಲೆ ಗೊತ್ತಾಗ್ತದೆ, ಡೋಂಟ್ ವರಿ. ನೆಕ್ಸ್ಟ್ ಹೋಗೋಣ. ಸೆಕ್ಷನ್ ಡಿ ಲಾಸ್ಟ್ ಸೆಕ್ಷನ್ನು 12 ಮಾರ್ಕ್ಸ್ ಇತ್ತು. 12 ಅಂಕ ಪ್ರಶ್ನೆಗಳು ನೋಡ್ತಾ ಹೋಗೋಣ. ನೋಡಿ, ಪ್ರಾಬ್ಲಮ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್
ಪೊಲ್ಯೂಟೆಡ್ ಚಾಪ್ಟರ್ಸ್ ಓನ್ಲಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್. ಸಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸು, ಚಾಪ್ಟರ್ ವೈಸ್ ನೋಡ್ತಾ ಹೋಗ್ಬೇಕು ನೀವು. ಸಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸು, ಇದು ಇಲ್ಲಿ ಗೊತ್ತಾಗಲ್ಲ ನಿಮಗೆ. ಇವಾಗ ನಾನು ಮಾಡೆಲ್ ಕ್ವೆಶ್ಚನ್ ಹಾಕ್ತೀನಲ್ಲ ಆವಾಗ ಗೊತ್ತಾಗ್ತದೆ. ಇಲ್ಲಿ ಅವ್ರು ಕೊಟ್ಟಿಲ್ಲ, ನಾನು ಮಾಡೆಲ್ ಕ್ವೆಶ್ಚನ್ ಹಾಕ್ತೀನಿ. ಓಕೆ, ಯಾವೆಲ್ಲ ಬರ್ತವೆ ಅಲ್ಲಿ ಹೇಳ್ತೀನಿ. ಇವಾಗ ಜಸ್ಟು ಪ್ಯಾಟರ್ನ್ ನೋಡ್ಕೊಳ್ಳಿ ಸಾಕು. ಓಕೆ, ಅಲ್ಲಿ ಹೇಳ್ತೀನಿ ನಿಮಗೆ 12 ಮಾರ್ಕ್ಸಿಗೆ ಯಾವ ಚಾಪ್ಟರ್ ಅಂತ ಕೇಳ್ತಾರಂತ ಅವಾಗ ಹೇಳ್ತೀನಿ. ನೆಕ್ಸ್ಟು ಓಕೆ, ವೇಟ್ ಮಾಡಿ ಸ್ವಲ್ಪ. ಓಕೆ, ನೆಕ್ಸ್ಟು ಐಟಮ್ಸ್, ಟ್ರಾನ್ಸಾಕ್ಷನ್ಸ್, ಎಂಟ್ರೀಸ್ ಎಕ್ಸೆಟ್ರಾ ಶುಡ್ ಸೂಟ್ ಟು ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನು ಗೊತ್ತಾಗ್ತದೆ ನಿಮಗೆ. ನೆಕ್ಸ್ಟು ಜನರಲಿ ಅಪ್ಲೈ ಆ್ಯಂಡ್ ಅನಾಲಿಸಿಸ್ HOTS ಬೇಸ್ಡ್ ಕ್ವಶನ್ಸ್ ಆರ್ ಬೆಸ್ಟ್ ಸೂಟೆಡ್ ಟು ದಿಸ್ ಸೆಕ್ಷನ್. ಇಲ್ಲಿ ಹಾರ್ಡ್ ಕ್ವಶನ್ ಕೂಡ ಇರ್ತವೆ ನಿಮಗೆ, ಹಾರ್ಡ್ ಕ್ವಶನ್ಸ್ ಕೂಡ ಇರ್ತವೆ, ಸ್ವಲ್ಪ ಕೇರ್ಫುಲ್ಲಾಗಿ ಬರೀಬೇಕು ನೀವು. ಇನ್ನು ಔಟ್ ಆಫ್ 6 ಪ್ರಾಬ್ಲಮ್ಸ್ 3 ಪ್ರಾಬ್ಲಮ್ಸ್ ಆರ್ ಟು ಬಿ ಆನ್ಸರ್ಡು. ಅವರು 6 ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಆ 6 ಪ್ರಾಬ್ಲಮ್ಸಲ್ಲಿ ನೀವು 3 ಕ್ವಶನ್ನ ಬರೀಲೇಬೇಕು. ಓಕೆ, ಸೊ 3 ಚಾಯ್ಸ್ ಇರ್ತವೆ. ಇಷ್ಟು ಇನ್ನು ಪ್ಯಾಟರ್ನು. ಸೊ ಗೊತ್ತಾಗಿಲ್ಲ ಅಂದ್ರೆ ಡೌಟ್ ಪಡೋಕೆ ಹೋಗಬೇಡಿ, ಮುಂದೆ ಹಾಕ್ತೀನಿ ಕ್ವಶನ್ ಪೇಪರ್ ಹಾಕ್ತೀನಿ ಅಲ್ವಾ, ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಓಕೆ, ಇವಾಗ ಜಸ್ಟ್ ಪ್ಯಾಟರ್ನ್ ಇದು ಮಾತ್ರ. ನಿಮಗೆ ಕ್ವಶನ್ ಪೇಪರ್ ಯಾವಾಗ ಹಾಕ್ತೀನಿ ಅವಾಗ ಯಾವುದು ಏನು ಅಂತೆಲ್ಲ ಗೊತ್ತಾಗ್ತದೆ. ಸ್ವಲ್ಪ ವೇಟ್ ಮಾಡಿ, ರೆಡಿ ಮಾಡ್ತೀನಿ, ಆಮೇಲೆ ಹಾಕ್ತೀನಿ. ಮತ್ತು ಕಮೆಂಟ್ ಕೂಡ ಮಾಡಿ, ನಿಮಗೆ ಯಾವ ವಿಷಯಗಳು ಬೇಕು, ಬಿಸ್ನೆಸ್ ಸ್ಟಡಿ ಬೇಕಾ, ಯಾವೆಲ್ಲ ಬೇಕು ಕಮೆಂಟ್ ಮಾಡಿ. ಮತ್ತು ಒಬ್ಬರಿಗಾದರೂ ಶೇರ್ ಮಾಡಿ, ಸಾಧ್ಯಷ್ಟು ಒಬ್ಬರಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.